ಸಮಸ್ತ ನಾಡಿನ ಜನತೆಗೆ ನಾನು ನಿಮ್ಮ ಕೆಚ್ಚೆದೆಯ ಕನ್ನಡಿಗ ಮಾಡ್ತಾರೋ ನಮಸ್ಕಾರಗಳು. ಬನ್ನಿ ಸ್ನೇಹಿತರೆ, ಇವತ್ತು ನಾನು ಒಂದು ಹೋಟೆಲ್ನ ಪರಿಚಯ ಮಾಡ್ಕೊಡ್ತೀನಿ. ಈ ಹೋಟೆಲ್ನ ಒಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ಯಾವುದೇ ತರ ಟೇಸ್ಟಿಂಗ್ ಪೌಡ್ರೇ ಆಗ್ಲಿ ಸೋಡಾನೇ ಆಗ್ಲಿ ಬಳಸೋದಿಲ್ಲ. ಬನ್ನಿ ಸ್ನೇಹಿತರೆ, ಇನ್ನೂ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ನನ್ನ ಪ್ರೀತಿಯ ಎಲ್ರಿಗೂ ಸುಸ್ವಾಗತ. ನಿಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ. ಇನ್ನು ನಾವಿದ್ದೀವಿ ಮೈಸೂರಿನ ಮಂಡಿ ಮಹಲಾದಲ್ಲಿ. ಮಂಡಿ ಮಹಲಾದಲ್ಲಿರೋ ಈ ಹೋಟೆಲ್ ಬಗ್ಗೆ ನಾನು ತಿಳಿಸ್ಕೊಡ್ಲೇಬೇಕು. ಇವರು ಮನೇಲಿ ಮಾಡ್ತಾರೆ, ಅದು ಫಸ್ಟ್ ಫ್ಲೋರ್ ಅಲ್ಲಿ. ಇಲ್ಲಿ ತಿಂಡಿ ತಿನ್ನೋದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ಹಳೆ ಪದ್ಧತಿ ಪ್ರಕಾರ ಚಾಪೆ ಮೇಲೆ ಕುತ್ಕೊಂಡು ನಾಷ್ಟ ಮಾಡೋದಿಲ್ಲ. ಇವರು ಸುಮಾರು ವರ್ಷಗಳಿಂದಾನೇ ಮಾಡ್ಕೊ ಬರ್ತಾ ಇದ್ದಾರೆ. ಈಗಲೂ ಕೂಡ ಇವ್ರು ಮಾಡೋ ತಿಂಡಿ ಬೆಲೆ 25 ರೂಪಾಯಿ ಮಾತ್ರ. ಕಡಿಮೆ ಬೆಲೆ ಇದ್ರು ರುಚಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾತ್ರ ಇಲ್ಲ. ಇವರು ಈ ಹೋಟೆಲ್ ಓಪನ್ ಮಾಡೋದು ವಾರಕ್ಕೆ 3 ದಿನ. ಅದು ಸೋಮವಾರ, ಗುರುವಾರ, ಶುಕ್ರವಾರ ಮಾತ್ರ. ಸೋಮವಾರ, ಗುರುವಾರ ಮತ್ತು ಶುಕ್ರವಾರ ಸ್ವೀಟಲ್ಲಿ ಬೇರೆ ವೆರೈಟಿ ಮಾಡ್ತಾರೆ. ಸೋಮವಾರ ಬಂದು ಫಾಲೂದ ಅಂತ ಮಾಡ್ತಾರೆ, ಮತ್ತು ಗುರುವಾರ ಬಾಸುಂದಿ ಸ್ವೀಟ್ ಮಾಡ್ತಾರೆ, ಇನ್ನು ಶನಿವಾರ ಜಾಮೂನ್ ಮಾಡ್ತಾರೆ. ಇನ್ನು ವಿಧವಾದಂಥ ಪೂರಿ, ಚಿತ್ರಾನ್ನ, ಮೊಸರನ್ನ, ರೈಸ್ ಬಾತು, ವಡೆ, ಬೋಂಡ ಎಲ್ಲ ರೀತಿಯಾದಂಥ ಪದಾರ್ಥಗಳನ್ನ ಮಾಡ್ತಾರೆ. ಇನ್ನೂ ಕೆಲವು ಪದಾರ್ಥಗಳು ಮಾಡ್ತಾರೆ. ಅದು ಹೇಗೆ ಅಂದರೆ ಆ 3 ದಿನಕ್ಕೆ 3 ದಿನನೂ ಬೇರೆ ಬೇರೆ ಥರ ಪದಾರ್ಥಗಳನ್ನ ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ದಯವಿಟ್ಟು ಇಲ್ಲೊಮ್ಮೆ ಭೇಟಿ ಕೊಡಲೇಬೇಕು. ಇಲ್ಲಿನ ರುಚಿನ ಸೌದವರು ಪಕ್ಕಾ ಫಿದಾ ಆಗ್ತಾರೆ ಸ್ನೇಹಿತರೆ. ಕ್ವಾಲಿಟಿನ ಹಂಗೆ ಮೇಂಟೈನ್ ಮಾಡಿರ್ತಾರೆ ಸ್ನೇಹಿತರೆ. ಇನ್ನು ಇವ್ರೇನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ವಾರದಲ್ಲಿ 3 ದಿನ ನಾಷ್ಟ ನಮ್ಮ ಹತ್ರ ತಿಂಡಿ. ಸೋಮವಾರ ಸ್ಪೆಷಲ್ ಬಾತು, ಚಿತ್ರಾನ್ನ, ಮೊಸರನ್ನ, ಶಾವಿಗೆ ಉಪ್ಪಿಟ್ಟು, ಬಿಸಿಬೇಳೆ ಬಾತು, ಇಡ್ಲಿ, ಫಾಲೂದ, ವಡೆ. ಅದ ಗುರುವಾರ ಬಾತು, ಚಿತ್ರಾನ್ನ, ಮೊಸರನ್ನ, ಶಾವಿಗೆ ಉಪ್ಪಿಟ್ಟು, ಉಪ್ಪಿಟ್ಟು, ಬಾಸುಂದಿ, ಪಕೋಡ, ಪೂರಿ. ಶನಿವಾರ ಬಾತು, ಚಿತ್ರಾನ್ನ, ಪೊಂಗಲ್, ಜಾಮೂನ್, ಶಾವಿಗೆ ಉಪ್ಪಿಟ್ಟು, ಮೊಸರನ್ನ, ದೋಸಾ. ನಮ್ಮ ಹೋಟೆಲ್ ಹೆಸರು ಸೋಬಾಜಿ ಮೆಸ್ ಅಂತ, ಚಿಕ್ಕ ಮಾರ್ಕೆಟ್ ಹತ್ರ ಮಂಡಿ ಮೊಹಲ್ಲಾ 3ನೇ ಕ್ರಾಸ್ ಅಲ್ಲಿ ಇರೋದು ಹೋಟೆಲ್. ವಾರದಲ್ಲಿ 3 ದಿನ, ಇನ್ ಮಿಕ್ಕ ದಿನ ಇರಲ್ಲ, ಬರೀ ಅಷ್ಟೇ. ಕೇಳಿದ್ರ ಸ್ನೇಹಿತರೆ, ವಾರಕ್ಕೆ 3 ದಿನ ಅಷ್ಟೇ ಹೋಟ್ಲ್ ಓಪನ್ ಮಾಡ್ಬೋದು ಅಂದ್ರೆ ಒಂದು ಯೂನಿಕ್ ಟೇಸ್ಟ್ ಅಥವಾ ಯೂನಿಕ್ ಆಗಿ ಏನೋ ಒಂದು ಇರ್ಲೇಬೇಕಲ್ವಾ. ನಾನ್ ಟೇಸ್ಟ್ ಮಾಡಿ ಫುಲ್ ಫಿದಾ ಆಗಿದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಕೊನೆ ತನಕ ನೋಡಿದಕ್ಕಾಗಿ ಧನ್ಯವಾದಗಳು ತಿಳಿಸ್ತಾ, ಇನ್ನ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.